ಇನ್ನು ಬಸನಗೌಡ ಪಾಟೀಲ್ ಯತ್ನಾಳ್ ಮತ ಅಸಿಂಧುಗೊಳಿಸೋದಿಲ್ಲ. ಮತದಾನದ ಸ್ಥಳದಲ್ಲಿ ಯತ್ನಾಳ್ ಅವರು ಯಾರಿಗೂ ಮತ ಅಂತ ಹೇಳಲಿಲ್ಲ. ಯತ್ನಾಳ್ ವಿರುದ್ಧದ ದೂರನ್ನ ನಾನು ಪರಿಗಣಿಸಲ್ಲ ಅಂತ ಚುನಾವಣಾ ಅಧಿಕಾರಿ ಹೇಳಿದ್ದಾರೆ. ಚುನಾವಣಾಧಿಕಾರಿ ಸ್ಪಷ್ಟನೆ ಬಳಿಕ ಯತ್ನಾಳ್ಗೆ ಮತದಾನಕ್ಕೆ ಅವಕಾಶ ಕೊಟ್ಟು ಕಾಂಗ್ರೆಸ್ ನಾಯಕ ಉಗ್ರಪ್ಪ ಕೊಟ್ಟ ದೂರನ್ನ ಪರಿಗಣಿಸದೇ ಇರೋದಕ್ಕೆ ನಿರ್ಧಾರ ತೆಗೆದುಕೊಳ್ಳಲಾಗಿದ್ದು, ಲಿಂಗರಾಜ್ ಪಾಟೀಲ್ಗೆ ಮತ ಅಂತ ಅಧ್ಯಕ್ಷರಿಗೆ ಪತ್ರ ಬರೆದಿದ್ರು ಯತ್ನಾಳ್. ಹೀಗೆ ಬಹಿರಂಗವಾಗಿ ಪತ್ರ ಬರೆದಿದ್ದಾರೆ ಅಂದ ಮೇಲೆ ಅವರ ಮತನ ಅಸಿಂಧುಗೊಳಿಸಿ ಅಂತ ಉಗ್ರಪ್ಪ ದೂರು ಕೊಟ್ಟಿದ್ರು. ಆದ್ರೆ ಅವರು ಚುನಾವಣೆಗೆ ಬಂದಾಗ ಯಾರಿಗೂ ಹೇಳಿಲ್ಲ, ನಾನು ಯಾರಿಗೆ ಮತ ಹಾಕ್ತಾ ಇದ್ದೀನಿ ಅನ್ನೋದನ್ನ ಬಹಿರಂಗಪಡಿಸಿಲ್ಲ. ಅದನ್ನ ಹೇಳಿರೋದು ಹೊರಗಡೆ. ಹಂಗಾಗಿ ಅಸಿಂಧುಗೊಳಿಸೋದಿಲ್ಲ ಅಂತ ಹೇಳದ ಮೇಲೆ ಮತದಾನಕ್ಕೆ ಅವಕಾಶ ಕೊಡಲಾಯಿತು. ಯತ್ನಾಳ್ ವಿರುದ್ಧದ ದೂರನ್ನ ನಾನು ಪರಿಗಣಿಸಲ್ಲ ಅಂತ ಚುನಾವಣಾ ಅಧಿಕಾರಿ ಹೇಳಿದ್ದಾರೆ. ಚುನಾವಣಾಧಿಕಾರಿ ಸ್ಪಷ್ಟನೆ ಬಳಿಕ ಯತ್ನಾಳ್ಗೆ ಮತದಾನಕ್ಕೆ ಅವಕಾಶ ಕೊಟ್ಟು ಕಾಂಗ್ರೆಸ್ ನಾಯಕ ಉಗ್ರಪ್ಪ ಕೊಟ್ಟ ದೂರನ್ನ ಪರಿಗಣಿಸದೇ ಇರೋದಕ್ಕೆ ನಿರ್ಧಾರ ತೆಗೆದುಕೊಳ್ಳಲಾಗಿದ್ದು, ಲಿಂಗರಾಜ್ ಪಾಟೀಲ್ಗೆ ಮತ ಅಂತ ಅಧ್ಯಕ್ಷರಿಗೆ ಪತ್ರ ಬರೆದಿದ್ರು ಯತ್ನಾಳ್. ಹೀಗೆ ಬಹಿರಂಗವಾಗಿ ಪತ್ರ ಬರೆದಿದ್ದಾರೆ ಅಂದ ಮೇಲೆ ಅವರ ಮತನ ಅಸಿಂಧುಗೊಳಿಸಿ ಅಂತ ಉಗ್ರಪ್ಪ ದೂರು ಕೊಟ್ಟಿದ್ರು. ಆದ್ರೆ ಅವರು ಚುನಾವಣೆಗೆ ಬಂದಾಗ ಯಾರಿಗೂ ಹೇಳಿಲ್ಲ, ನಾನು ಯಾರಿಗೆ ಮತ ಹಾಕ್ತಾ ಇದ್ದೀನಿ ಅನ್ನೋದನ್ನ ಬಹಿರಂಗಪಡಿಸಿಲ್ಲ. ಅದನ್ನ ಹೇಳಿರೋದು ಹೊರಗಡೆ. ಹಂಗಾಗಿ ಅಸಿಂಧುಗೊಳಿಸೋದಿಲ್ಲ ಅಂತ ಹೇಳದ ಮೇಲೆ ಮತದಾನಕ್ಕೆ ಅವಕಾಶ ಕೊಡಲಾಯಿತು. ಯತ್ನಾಳ್ ವಿರುದ್ಧದ ದೂರನ್ನ ನಾನು ಪರಿಗಣಿಸಲ್ಲ ಅಂತ ಚುನಾವಣಾ ಅಧಿಕಾರಿ ಹೇಳಿದ್ದಾರೆ. ಚುನಾವಣಾಧಿಕಾರಿ ಸ್ಪಷ್ಟನೆ ಬಳಿಕ ಯತ್ನಾಳ್ಗೆ ಮತದಾನಕ್ಕೆ ಅವಕಾಶ ಕೊಟ್ಟು ಕಾಂಗ್ರೆಸ್ ನಾಯಕ ಉಗ್ರಪ್ಪ ಕೊಟ್ಟ ದೂರನ್ನ ಪರಿಗಣಿಸದೇ ಇರೋದಕ್ಕೆ ನಿರ್ಧಾರ ತೆಗೆದುಕೊಳ್ಳಲಾಗಿದ್ದು, ಲಿಂಗರಾಜ್ ಪಾಟೀಲ್ಗೆ ಮತ ಅಂತ ಅಧ್ಯಕ್ಷರಿಗೆ ಪತ್ರ ಬರೆದಿದ್ರು ಯತ್ನಾಳ್. ಹೀಗೆ ಬಹಿರಂಗವಾಗಿ ಪತ್ರ ಬರೆದಿದ್ದಾರೆ ಅಂದ ಮೇಲೆ ಅವರ ಮತನ ಅಸಿಂಧುಗೊಳಿಸಿ ಅಂತ ಉಗ್ರಪ್ಪ ದೂರು ಕೊಟ್ಟಿದ್ರು. ಆದ್ರೆ ಅವರು ಚುನಾವಣೆಗೆ ಬಂದಾಗ ಯಾರಿಗೂ ಹೇಳಿಲ್ಲ, ನಾನು ಯಾರಿಗೆ ಮತ ಹಾಕ್ತಾ ಇದ್ದೀನಿ ಅನ್ನೋದನ್ನ ಬಹಿರಂಗಪಡಿಸಿಲ್ಲ. ಅದನ್ನ ಹೇಳಿರೋದು ಹೊರಗಡೆ. ಹಂಗಾಗಿ ಅಸಿಂಧುಗೊಳಿಸೋದಿಲ್ಲ ಅಂತ ಹೇಳದ ಮೇಲೆ ಮತದಾನಕ್ಕೆ ಅವಕಾಶ ಕೊಡಲಾಯಿತು. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.